ನೂತನವಾಗಿ ಅಸ್ತಿತ್ವಕ್ಕೆ ಬಂದ ಕರ್ನಾಟಕ ಜಾನಪದ ಪರಿಷತ್ತು ಉಳ್ಳಾಲ ತಾಲೂಕು ಘಟಕದ ವತಿಯಿಂದ ಕೊಲ್ಯದ ಶ್ರೀರಾಮ ಮಂದಿರದ ಸಭಾಂಗಣದಲ್ಲಿ ಭಾನುವಾರ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ನಡೆಯಿತು. ಒಡಿಯೂರು ಸಂಸ್ಥಾನದ ಸಾಧ್ವಿ ಶ್ರೀ ಮಾತಾನಂದಮಯ್ಯವರು ಆಶೀರ್ವಚನ ನೀಡುತ್ತಾ ಜಾನಪದ ಕಲೆ ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೂ ಪಸರಿಸುವ ಕಾರ್ಯ ನಮ್ಮದಾಗಿದೆ. ಪಾಶ್ಚಾತ್ಯ ಸಂಸ್ಕೃತಿಗಳ ತೀವ್ರ ಪ್ರಭಾವದ ಎಡೆಯಲ್ಲೂ ದೇಶೀಯ ಜನಪದ ಸಂಸ್ಕೃತಿಯನ್ನು ಉಳಿಸುವ ಬೆಳೆಸುವ ನಿಟ್ಟಿನಲ್ಲಿ ಜಾನಪದ ಪರಿಷತ್ತು ಉಳ್ಳಾಲ ತಾಲೂಕು ಘಟಕದ ಉಗಮವಾಗಿರುವುದು ಹೆಮ್ಮೆಯ ಸಂಗತಿ ಎಂದರು. ಜಾನಪದ ಅಂದ ಪನ್ನಾಗ ಮಾತೆರೆಗ್ಲ ಗೊತ್ತುಂಡು. ಅವಂಜಿ ಜನಕಲ್ಲ ಮಧ್ಯಡು ಪುಟ್ಟುದು ಬಾಯಿರ್ದು ಬಾಯಿ ಬತ್ತನಂಚಿನ ಒಂಜಿ ಮೌಖಿಕ ಜ್ಞಾನ ಅಂದ ಪನ್ಪೇರು. ಜೀವನ ಮೌಲ್ಯದ ಜೀವಾಳನೆ ಜಾನಪದ ಅಂದ ನಮ್ಮ ಪನ್ಪ. ಒಂಜಿ ಅಜ್ಜಿ ತಲಿಗೆ ದುಮ್ಮ ಮಾತ ಪನೊಂತಿರ್ತಿಲ್ಲೆ ಕತೆ ಪನ್ಪುನ ಅಜ್ಜಿ ಇಂದು ಅಂಚನೆ ಒಂಜಿ ಅಜ್ಜಿ ತಲು ಊರುಡು ಅಲ್ಲಿ ಭವಿಷ್ಯ ಪನೊಂತಲು ಆ ಭವಿಷ್ಯ ಮಾತ ಕೆಲವ್ರನ್ನ ನಿಜವಾವಂತುಂಡು. ಅಂಚನೆ ಒರಿ ಯುವಕ್ಕೆ ಬತ್ತೆಗೆ ಅಜ್ಜಿನಾಡೆ ಅಜ್ಜಿ ಎಂಕಲ ಈರ್ನ ಬಗ್ಗೆ ಈರ್ಡ ಒಂಜಿ ಭವಿಷ್ಯಕ್ಕೆ ಏನಿರುಂಡು ಪನ್ಪರ ಅಂದಕ್ಕೆ ಎನ್ನಾಗ ಪನೊಲಿ ಮಗ ಅಂದು ಪನ್ಪಲಿಗೆ ಅಜ್ಜಿ ಆಂಡ ಇನಿಯತ್ತು ಯಾನ್ ಎಲ್ಲೆ ಬರ್ಪ ಎಂದು ಪನ್ನಾಗ ಹಾವು ಬಲ್ಲ ಅಂದು ಪನ್ಪೇರು ಮನದಾನಿ ಆಯೇ ಬರ್ಪೆ ಅಜ್ಜಿನಾಡೆ ಬತ್ತದು ಮುಷ್ಟಿ ಪತ್ತೊಂದು ಬರ್ಪೆಗೆ ಕೈ ತಂಜಿ ಮುಷ್ಟಿ ಪತ್ತೊಂದು ಬರ್ಪೆಗೆ ಅಜ್ಜಿ ಅಂಕಿರು ಎನ್ನ ಪ್ರಶ್ನೆಗೆ ಇರು ಉತ್ತರ ಕೊರಡು ದಾದ ಮಗ ಅಂದಕ್ಕೆ ಎನ್ನಾಗ ತುಲೆ ಎನ್ನ ಕೈತ ಉಲೈ ಒಂಜಿ ಪಾಂತೆ ಉಂಡು ಒಂದು ಸೈತುದಿಣ ಬದುಕುದಿಣ ಅಂದು ಇರ್ಪನೋಡು ಒಂದು ಕೇನ್ಬೆಗೆ ಆಯಿ ಆತನಗ ಅಜ್ಜಿ ಯೋಚನೆ ಮಂತ್ ಬಲ್ಪಲಿಗೆ ಅನ್ನ ಮಗ ಆ ಪಾಂತೆದ ಪ್ರಾಣ ನಿನ್ನ ಕೈಟುಂಡು ಒಂದು ಪನ್ಪಲ್ಲಿಗೆ ಬದುಕುದಿಂಡು ಸೈತುದಿಂಡ ಅಲ್ಲಿ ಪನ್ಪುಜಲ್ ಆ ಪ್ರಾಣದ ಶಕ್ತಿ ನಿನ್ನ ಕೈಟುಂಡು ಒಂದು ಪನ್ಪಲ್ಲಿಗೆ ಅವೇನು ಚೀರಂಚ ಪನ್ಪರಂದು ಪನ್ನಾಗ ದಾಯಂದು ಪಂಡ ಯಾನ ಸೈತದಣ್ಣಂದು ಪಂಡ ಈಗ ಇನ್ನು ಕೈನು ಬಿಡುಪ್ಪ ಪಾಂತೆ ರಾವುಂಡು ಆಂಡ ಪಾಂತೆ ಬದುಕುಡು ಪಂಡ ಈ ಎಲ್ಪನೆ ನಮ್ಮತ್ತದ ಕೆರ್ಪ ಅಂಚಾದು ಆ ಪ್ರಾಣ ಐತ ಆ ಪ್ರಾಣ ನಿನ್ನ ಕೈಟುಂಡು ಒಂದು ಅಜ್ಜಿ ಪನ್ಪಲಿಗೆ ಒಂದು ದಾದ ಕಥೆಯನ್ನು ಪಂಡ ನಮ್ಮ ಭವಿಷ್ಯ ನಮ್ಮ ಭವಿಷ್ಯ ನಮ್ಮ ಕೈಟುಂಡು ಒಂದು ಪಂಡ ಆ ಭವಿಷ್ಯನ ನಮ್ಮ ಎಂಚ ಪರಿವರ್ತನೆ ಮನ್ಪೊಲಿ ನಮ್ಮ ಜೀವನ ನಮ್ಮ ಎಂಚ ಪರಿವರ್ತನೆ ಮನ್ಪೊಲಿ ಸತ್ಕರ್ಮ ಮಂತದ್ಲ ಎಡ್ಡೆಪ್ಪದ ಸಾರ್ಥಕ ಜೀವನ ಮನ್ಪೊಲಿ ಸತ್ಕರ್ಮಗೂ ಸತ್ಫಲ ದುಷ್ಕರ್ಮಗೂ ದುಷ್ಫಲ ಅಂಚಾದ ಜೀವಿತನು ಎಡ್ಡೆ ಮಲ್ಪೊಡು ಪನ್ಪುನಂಚಿನ ಆ ಒಂಜಿ ಇಲ್ಲಿ ಅಂಶುಂಡು ದಾಯನ್ ಪಂಡ ಭವಿಷ್ಯಾನ್ ಅನ್ಪ ದಾಯನ್ ಪಂಡ ಈ ಜಾನಪದ ಪನ್ಪುನಂಚಿನ ಈ ಸಂಸ್ಕೃತಿ ಎಕಡೆ ಪಲ್ಲೆಕ ಅವು ಜ್ಞಾನ ಭಂಡಾರ ಆ ಪರಂಪರಾಗತ ಬತ್ತನಂಚಿನ ಅವು ಜ್ಞಾನ ಶಕ್ತಿ ಐನ್ ನಮ್ಮ ದುಂಬುದ ಪೀಳಿಗೆಗೆ ನಮ್ಮ ಏನು ಪಸರ್ಸಾವನ ಕೆಲಸ ನಮ್ಮಿರ್ದಾವಡು ಬಹುಶಃ ಅಂಚಿನ ಆ ಸಂಸ್ಕೃತಿದ ಪರಪ್ಪುದ ಕೆಲಸವನ್ನು ಮುಲ್ಪ ಪ್ರವೀಣನ ಅವನ ನೇತೃತ್ವಡು ಅನ್ನ ಒಟ್ಟು ಇತ್ತನ ಮಾತ ಆ ಕೂಟ ಬಹುಶಃ ಐನು ಒಂಜಿ ವೈಶಿಷ್ಟ್ಯ ಅಂದೆ ಕಡೆ ಪಂಡೆ ಬಹುಶಃ ಜಾನಪದ ಇತ್ತಿದ ನಾವು ಮಾತ ಆಧುನಿಕ ಯುಗಟು ಇಲ್ಲ ಪಾಶ್ಚಿಮಾತ್ಯದ ಪ್ರಭಾವ ನಂಗೆ ಮಾತ ದಿಕ್ಕಡ್ದೆಲ್ಲ ನಮ್ಮನ್ನು ಪ್ರಭಾವ ಮಲ್ತೊಂದುಂಡು ಆಂಡ್ ಐತವು ಇಡ್ಡಿಟ್ಲ ಈ ಜಾನಪದದ ಸಂಸ್ಕೃತಿನ ಒರಿಪಾವುಡು ಪನ್ಪುನಂಚಿನ ಆ ಮಲ್ಲ ಕಾರ್ಯಕಜ್ಜ ಮಲ್ಪುನಂಚಿನ ಈ ಕೂಟೋಗ್ಯಾನ ಅಭಿನಂದನೆಯನ್ನು ಎಕಡ್ಲಪ್ಪಂತೆ ನನೋರ ಪನ್ರೇನು ಸಂತೋಷ ಪಡೆಪೆ. ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ ಮಾತನಾಡಿ ನೂತನವಾಗಿ ಅಸ್ತಿತ್ವಕ್ಕೆ ಬಂದಿರುವ ಜಾನಪದ ಪರಿಷತ್ತು ಉಳ್ಳಾಲ ತಾಲೂಕು ಘಟಕದ ಮೂಲಕ ಜಾನಪದ ಲೋಕವನ್ನು ಸಮೃದ್ಧವಾಗಿಸಿ ಬೆಳೆಸುವ ಕಾರ್ಯ ನಡೆಸಬೇಕಾಗಿದೆ. ಪ್ರವೀಣ ಮಸ್ತ್ ಚಟುವಟಿಕೆ ಎನ್ನ ರಾಜಕೀಯ ಜೀವನ ಮತ್ಸಲ ಪದಗ್ರಹಣ ಆಪುನಂಚಿನ ಅಧಿಕಾರ ಸ್ವೀಕಾರ ಮಲ್ಪುನಂಚಿನ ಎನ್ನ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಪೂರೈಕಲ ಐತ ಪಿರೌಡು ಬಾರಿ
ಶಕ್ತಿ ಕೊರತು ಕೆಲಸ ಮಾಡ್ತಾನಾದ್ರೆ ಎನ್ನ ಸಹೋದರಿ ಪ್ರವೀಣ್ ಎಸ್ ಕುಂಪಲ ಇಲ್ಲಿ ಪ್ರವೀಣ್ನ ಈ ಪದಾರ್ಥ ಕಾರ್ಯಕ್ರಮ ಭಾಗವಹಿಸಿನ ಫಸ್ಟ್ ಸೌಭಾಗ್ಯಾತಿ ಅಂತ ತೆರೆಯುವಂತೆ ಯಾಕಂದ್ರೆ ಪ್ರವೀಣ್ ನಿನ್ನ ಪಯಣ ಉಳ್ಪಡ್ದು ಜಿಲ್ಲೆ ರಾಜ್ಯಗೆ ಹೋಗ್ನ ಮುಖಾಂತರ ಪ್ರವೀಣಪ್ಪನಂಚಿನ ಒಂದು ಸಾಮರ್ಥ್ಯ ಅವು ಜಾನಪದ ಆದಪ್ಪು ಸಾಂಸ್ಕೃತಿಕವಾದಪ್ಪು ಅದನ್ನ ಧಾರ್ಮಿಕ ಕೆಲಸಗಳಾದಪ್ಪು ಅದನ್ನಾಡ ಸಾಮಾಜಿಕ ಕಳಕಳಿದ ಕೆಲಸ ಆದಪ್ಪು ಅದನ್ನ ಸಾಮಾಜಿಕ ಒಂದು ಜಾಲತಾಣ ಆದಪ್ಪು ಪ್ರತಿಯೊಂದು ವಿಭಾಗಗಳ ಇನ್ನು ಅತ್ಯಂತ ಕ್ರಿಯಾಶೀಲವಾದ ಒಂದು ಕಾರ್ಯಕ್ರಮ ಕೊರನ ಇನ್ನು ಅಚ್ಚುಕಟ್ಟಾದ ಮಲ್ಪುನಂಚಿನ ಚಾಕಚಕ್ಯತೆ ಉಳ್ಳಾಲ ಬಗಡು ಎರೆಗಾಣ ಇತ್ತು ನಾನು ಅವು ಪ್ರವೀಣ್ ಎಸ್ ಕುಂಪಲಗನ್ ಮನೆಯ ಅತ್ಯಂತ ಸಂತೋಷ ಪಡಿದ್ದಾರೆ. ಕೊಲ್ಯ ಶ್ರೀ ಮೂಕಾಂಬಿಕಾ ಕ್ಷೇತ್ರದ ಅಧ್ಯಕ್ಷರಾದ ಚಂದ್ರಹಾಸ ಪಂಡಿತ ಔಸ್ ಈ ಸಂದರ್ಭ ಶುಭ ಕೋರಿದ್ರು. ಕರ್ನಾಟಕ ಜಾನಪದ ಪರಿಷತ್ತು ಬೆಂಗಳೂರಿನ ತಾಡಿಟ್ಟು ದಕ್ಷಿಣ ಕನ್ನಡ ಜಿಲ್ಲೆದ ಒಂದು ಮಲ್ಲ ತಂಡ ಈ ಜಾನಪದದ ಒರಿಪಡುವ ದೃಷ್ಟಿಡಿ ನಮ್ಮ ಪಮ್ಯನ ನೇತೃತ್ವಡು ಒಂದು ಮಲ್ಲ ಸಮಿತಿ ಆದ ತೊಟ್ಟಿಗೆ ಆಯ್ತಾ ಕಾರ್ಯದರ್ಶಿ ಸ್ಥಾನ ಅಂತ ತಂದು ನಮ್ಮ ಪೂರ ಕಡೆ ಇಟ್ಲ ಮಾತಿರಲ್ಲ ಲೆಕ್ಕ ಜಾನಪದ ಪ್ರಯತ್ನ ಮಾಡಿದ ಕಾರ್ಯದರ್ಶಿಲ್ಲ ಮಲ್ಲ ಕೆಲಸ ಉಂಡು ಆ ಅಕಲು 2 ಜನ ಸೇರಿದು ಒಂದು ದೃಷ್ಟಿ ಪಾಡದು ಉಳ್ಳಾಲಗೆ ಸರಿಯಾಯಿನಂಚಿನ ಜಾನಪದನ ಒರಿಪೆರೆ ಗೊತ್ತಿತ್ತಿನಂಚಿನ ಜಾನಪದದ ಬಗ್ಗೆ ತೆರೆದಿನಂಚಿನ ಜಾನಪದನ ದುಂಬುದ ಪೀಳಿಗೆ ಕೊನೆಯ ಪ್ರಯತ್ನವನ್ನು ಪಡುತ್ತಿನಂಚಿನ ಉಳ್ಳಾಲದ ಬ್ರಹ್ಮೇಂದೇ ಪುದರ ಪಡೆಯನಂಚಿನ ಈಗೆಲ್ಲ ಪ್ರವೀಣ್ ಎಸ್ ಕುಂಪಲ ದೇವನ ಆ ಬಿರುದು ಅರೆಗೆ ಶಾಶ್ವತವಾದ ಒರಿಯಾಡಂದು ಎನ್ನ ಆಸೆ ಗುರುಜಿ ರಂಜಿ ಪ್ರಾರ್ಥನೆ ದೇವನ ಉಳ್ಳಾಲದ ಬ್ರಹ್ಮೇಂದೇ ಅರೆಗೆ ಇಂಕಲ್ದಿನ ಪುದರದ ಯಾಕೆಂದ ಒವೇ ಒಂಜಿ ಕಾರ್ಯಕ್ರಮ ಅನ್ಪುನಲ್ಲ ಈಗ ಆಯ್ತ ಸೃಷ್ಟಿಕರ್ತೆ ಇರೋದಕ್ಕೆಂದ ಆಯ್ತ ಪುದರದ ಸೃಷ್ಟಿಕರ್ತೆ ಒವೇ ಕಾರ್ಯಕ್ರಮ ಪಾಡು ಭಜನಾ ಕಾರ್ಯಕ್ರಮ ಅಂತ ತಂಬೂರಿಂದ ಪುದಾರು ಇನ್ನಿಂದ ಮಲ್ಪಡಕ ಪದಪಾನ್ ಕಾಣಪುದಾರು ಜಾನಪದದ ಪದದೊಟ್ಟಿಗೆ ಪದಪಾನ್ ಕಾಣಪುದಾರು ಚಕ್ ಉಳ್ಳಾಳದ ವಾ ಕಾರ್ಯಕ್ರಮ ಪಣ ಏರು ಇಲ್ಲ ಕಟ್ಟದ ಇಲ್ಲ ಪುದಾರ್ದಿ ಬಿಡಲ್ಲ ಈಗ ಕೊಂಚ ಪುದಾರಿಗೆ ಸೃಷ್ಟಿ ಮಲ್ಪುಂಡು ಇರೋದಕ್ಕಿಂತ ಪ್ರವೀಣ್ ಎಸ್ ಕುಂಪಲ ಯಾಕೋಸ್ಕರ ಆ ಬ್ರಹ್ಮೇಂದೇ ದೀತೆ ಹಿಂಗೆ ಸೃಷ್ಟಿ ಮಲ್ಪುಣ ಒಂದು ವ್ಯಕ್ತಿ ಇರೋದಕ್ಕಿಂತ ಈಗೆಲ್ಲ ಪ್ರವೀಣ್ ಎಸ್ ಕುಂಪಲ. ಅಧ್ಯಕ್ಷತೆ ವಹಿಸಿದ್ದ ಸಹ್ಯಾದ್ರಿ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷರಾದ ಕೆ.ಟಿ. ಸುವರ್ಣ ಸಾಂದರ್ಭಿಕವಾಗಿ ಮಾತನಾಡಿದರು. ಸ್ವಾಮೀಜಿ ಬಾರಿ ಸೋಕೊಡು ಪಾತಿರೇರು ಆರು ಆ ಲಾಸ್ಟ್ದ ಜಾನಪದ ಗೀತೆ ಪಂಡಿ ಬೊಕ್ಕ ಮಾತೆರೆಗಳ ಒಂಜಿ ರೋಮಾಂಚನವೈನ ನೆಕ್ ಅರ್ಥಪೂರ್ಣವಾದ ಬತ್ತನು ಇನಿ ಇಂಥ ಈ ಪದಾಗ್ರಣಗೂ ಯಾನ್ನ ಓಲಂತೆ ಒಂದು ಕಾರ್ಯಕ್ರಮ ಇತ್ತೆ ಅರ್ಧೊಡ್ ಬುಡ್ದು ಲೆಕ್ಕದ ಬತ್ತೆ ದಯಬಂಡ ಪ್ರವೀಣರು ಎನ್ನ ದುಂಬುರ್ದಿಂಚೆ ಆತ್ಮೀಯರು ಆರ್ನ ಒಂಜಿ ಕಾರ್ಯಕ್ರಮಗೂ ಯಾನ್ ಹಾಜರು ಆವಡೆ ಯಾಕಡೆ ಪಂಡೇರು ಇನಿ ಯಾನ್ ಬೇರೆ ಪಂಡ್ಲೆಕ್ಕನೆ ದೇಶ ವಿದೇಶೋಡೊಂಜಿ 25 ರಾಷ್ಟ್ರ ತಿರುಗಿದೆ ಆಂಡ ಓಡೆ ಪೋಂಡಲ ನಮ್ಮ ಸಂಸ್ಕೃತಿ ನಮ್ಮ ಆ ಜಾನಪದ ನೆನ್ನ ಕ್ರಮನು ಓಳ್ತು ಎರಳಾಪುಚಿ ಎಂಗ್ಲಿಗೆ ಒರ ನಮ್ಮ ಊರಿಗೆ ಪೋಯಿಂದಾಪುಣು ಒಂಜಿ 4-5 ದಿನ ಯಾವು ಅಂಚಿತ್ತಿನ ಈ ಜಾನಪದಗಳು ನಮ್ಮ ಮಾತೆರ್ಲ ನಮ್ಮ ದೇಶ ನಮ್ಮ ಕರ್ನಾಟಕ ರಾಜ್ಯ ಜಿಲ್ಲೆ ಇಂಚಿನಂತನ ಒಂಜಿ ಈ ಒಂಜಿ ಪೊರ್ಲುದ ವೇದಿಕೆ ಎಲ್ಲಿಡ ಅಚ್ಚು ಚೊಕ್ಕಟ್ಟಾದ ಬಾರಿ ಪೊರ್ಲುಡು ಇಂಥ ಈ ವೇದಿಕೆ ನಿರ್ಮಾಣ ಮಾಡ್ತಿರು ಪ್ರವೀಣರು ಅಂಜನಾರ್ನ ಸಹೋದ್ಯೋಗಿಗಳು ಬೇರೆ ಪಂಡಿತ ಪಂಡೇರು ಇನಿ ಪ್ರವೀಣರು ಇಂಚಿನ ಕಾರ್ಯಕ್ರಮನು ನೆನ್ನೆ ಇಂದತ್ತು ಜಿಲ್ಲೆಡು ರಾಜ್ಯಡು ಮಕ್ಕಳು ಸೇರಿದು ನೆನ್ನೆ ಉನ್ನತ ಮಟ್ಟಕ್ಕೆ ಕೊಂಡೋದು ಪ್ರವೀಣರ್ನ ಅಂಚನೆ ನಮ್ಮ ಪಮ್ಮಿ ಅರ್ಲ ಸೇರಿದು ನಿನ್ನೆ ಎಡ್ಡ ರೀತಿಯ ರಾಜ್ಯ ಮಟ್ಟಕ್ಕೆ ಕೊಂದೋಪಣಂಚಿನ ಪ್ರಯತ್ನ ಮಲ್ಪಾಡು ದೇವರ ನಿಖಿಲೆಗೆ ಎಡ್ಡ ಆರೋಗ್ಯ ಭಾಗ್ಯ ಕೊರಡು. ಪ್ರಗತಿಪರ ಕೃಷಿಕರಾದ ಮೀನಾಕ್ಷಿ ಸೀತಾರಾಮ್ ಶೆಟ್ಟಿ ಪಿಲಾರು ಮೇಗಿನ ಮನೆ, ಉದ್ಯಮಿ ಪ್ರಕಾಶ್ ಅನ್ವಿತ್, ಜಾನಪದ ಪರಿಷತ್ತು ಜಿಲ್ಲಾಧ್ಯಕ್ಷರಾದ ಪ್ರವೀಣ್ ಕುಡಿಯಾಲ್ ಬೈಲ್, ಕೊಲ್ಯ ಶಾರದಾ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಮೋಹನ್ ಶೆಟ್ಟಿ ಕುಂಪಲ, ಕರ್ನಾಟಕ ಜಾನಪದ ಪರಿಷತ್ತಿನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಕೈಲಾರ್, ಉಳ್ಳಾಲ ತಾಲೂಕು ಘಟಕದ ಪದಾಧಿಕಾರಿಗಳಾದ ಮೋಹನ್ ಶಿರ್ಲಾಲ್, ಜಯಪ್ರಕಾಶ್ ಜೋಗಿ, ಗೋಪಿನಾಥ್ ಬಗಂಬಿಲ, ಸಮೃದ್ಧ ಭಂಡಾರಿ, ನಮಿತ್ ಕುತ್ತಾರು, ಗಣೇಶ್ ಪಂಡಿತ್ ಮುಳಿಹಿತ್ಲು, ಮೋಹನ್ ಗಟ್ಟಿ ಕುತ್ತಾರು ಮೊದಲಾದವರು ಉಪಸ್ಥಿತರಿದ್ದರು. ಜಾನಪದ ಪರಿಷತ್ತು ಉಳ್ಳಾಲ ತಾಲೂಕು ಘಟಕದ ಅಧ್ಯಕ್ಷರಾದ ಪ್ರವೀಣ್ ಎಸ್ ಕುಂಪಲ ಸ್ವಾಗತಿಸಿದರು. ಪ್ರಧಾನ ಕಾರ್ಯದರ್ಶಿ ವಿಜಯ ಶೆಟ್ಟಿ ಮಂಜನಾಡಿ ಮತ್ತು ಸಾಂಸ್ಕೃತಿಕ ಕಾರ್ಯದರ್ಶಿ ವಿಜಯಲಕ್ಷ್ಮಿ ಕಟೀಲು ನಿರೂಪಿಸಿದರು. ಸಂಘಟನಾ ಕಾರ್ಯದರ್ಶಿ ಕಿರಣ್ ಕೊಲ್ಯ ವಂದಿಸಿದರು. ಆ ಬಳಿಕ 14 ತಂಡಗಳ ಜಾನಪದ ಸಮೂಹ ಗಾಯನ ಸ್ಪರ್ಧೆ ನಡೆಯಿತು.